ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಹಾಗೆ ಸಖತ್ ಟೇಸ್ಟಿಯಾಗಿರುವಂಥ ಮೊಟ್ಟೆ ಹಾಗೂ ನುಗ್ಗೆಕಾಯಿ ಕಾಂಬಿನೇಷನಲ್ಲಿ ಸಾಂಬಾರು ತೋರಿಸ್ತಾ ಇದ್ದೀನಿ. ಆಂಧ್ರ ಕಡೆ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ, ತುಂಬಾ ಫೇಮಸ್. ಈ ಕಡೆ ರೈಸ್ಗೆ ಹಾಗೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ಹುಳಿ ಸಾಂಬಾರು ಥರನೂ ಅಲ್ಲ ಅಥವಾ ಮಸಾಲೆ ಸಾಂಬಾರು ಥರನೂ ಅಲ್ಲ. ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ, ನಿಂಬೆ ಹಣ್ಣಿನ ಗಾತ್ರದಲ್ಲಿ. ಅದನ್ನು ಚೆನ್ನಾಗಿ ತೊಳೆದು ಮುಳುಗೋ ತನಕ ನೀರು ಹಾಕಿ ನೆನೆಯೋದಕ್ಕೆ ಬಿಡೋಣ. ನಾನಿಲ್ಲಿ 5 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಬೇಕಾದ್ರೆ ಒಂದು ಸಣ್ಣ ಟಿಪ್ಸ್ ಏನು ಅಂದರೆ, ಮೊಟ್ಟೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಲೆಮನ್ ಜ್ಯೂಸ್ ಹಾಕಿದ್ರೆ ನಿಮಗೆ ಆ ಮೊಟ್ಟೆ ಶೆಲ್ ಏನಿದೆ ಕ್ಲೀನಾಗಿ ಬರುತ್ತೆ. ನಂತರ ಬೇಯಿಸಿರೋ ಅಂಥ ಮೊಟ್ಟೆನ ಈ ರೀತಿ ಚಾಕುವಿಂದ ಅಲ್ಲಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇಲ್ಲಿ 2 ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ಈಗ ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿ ಮುಳುಗೋ ಅಷ್ಟು ನೀರನ್ನ ಹಾಕಿ ಕ್ಲೀನ್ ಮಾಡಿರೋ ಅಂಥ ನುಗ್ಗೆಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಉಪ್ಪು, ನಂತರ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಸ್ಟವ್ ಹಚ್ಚಿ ನುಗ್ಗೆಕಾಯಿ 70% ಬೆಂದರೆ ಸಾಕಾಗುತ್ತೆ. ಕಂಪ್ಲೀಟಾಗಿ ಬೇಯಿಸೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಇದು ಬೇಯ್ತಾ ಇರಲಿ. ನಾನಿಲ್ಲಿ ಪಕ್ಕದಲ್ಲಿ ಪ್ಯಾನ್ ಇಟ್ಟು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳು, 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನೆಲ್ಲವನ್ನು ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ಇದೆಲ್ಲವೂ ಒಂಚೂರು ಬಿಸಿ ಆಗ್ತಿದ್ದಂತೆ ಇದಕ್ಕೇ ನಾನಿಲ್ಲಿ 2 ಇಂಚ್ ಆಗೋವಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಅನಂತರ ಒಂದು 5 ಲವಂಗ, ನಂತರ 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದೊಂಚೂರು ಬಿಸಿ ಆದರೆ ಸಾಕು, ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲವೂ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಸ್ಟವ್ನ ಆಫ್ ಮಾಡಿ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಪುಡಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಹುರಿದು ಮಾಡೋದ್ರಿಂದ. ಇದನ್ನು ಸೈಡ್ಗಿಟ್ಟು ನೋಡಿ, ಸುಮಾರು 5 ರಿಂದ 6 ನಿಮಿಷ ಆಗಿದೆ. ನುಗ್ಗೆಕಾಯಿ ಇಲ್ಲಿ 70% ಬೆಂದಿದೆ. ಚಾಕುಯಿಂದನೋ ಅಥವಾ ಕೈಯಿಂದನೋ ನುಗ್ಗೆಕಾಯಿನ ಪ್ರೆಸ್ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಪಕ್ಕಕ್ಕಿಡಿ. ಈಗ ಮಿಕ್ಸಿ ಜಾರ್ಗೆ 1 ಟೀ ಸ್ಪೂನ್ ಆಗೋವಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ನೀವು ಕಡಲೆ ಬೀಜ ಬದಲು ಒಂದು 7 ರಿಂದ 8 ಗೋಡಂಬಿ ಹಾಕ್ಕೊಳ್ಬೋದು, ಅಥವಾ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಬಟ್ ಕಡಲೆ ಬೀಜನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. 2 ಇಂಚ್ ಆಗೋವಷ್ಟು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಸಾಫ್ಟ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಒಂಚೂರೇ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಮಿಕ್ಸಿ ಜಾರ್ಗೆ ನಾನಿಲ್ಲಿ 3 ಹಣ್ಣಾಗಿರೋ ಅಂಥ ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ಈಗ ಇದನ್ನು ಸೈಡ್ಗಿಡೋಣ. ಈಗ ಒಂದು ಪಾತ್ರೆಗೆ 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ, ಹಾಗೆ ಒಂದು 1/2 ಟೀ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ನಾರ್ಮಲ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಒಳ್ಳೆ ಬಣ್ಣ ಬರಲಿ ಅನ್ನೋದಕ್ಕೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಸ್ಟವ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇರಬೇಕು. ಬೇಯಿಸಿರೋ ಅಂಥ ಮೊಟ್ಟೆನ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಮೇಲೆ ಒಂದು ಲೇಯರ್ ಬರಬೇಕು, ಅಂದರೆ ಒಂದು ಸ್ವಲ್ಪ ಬ್ರೌನ್ ಆಗುತ್ತಲ್ಲ ಆ ರೀತಿ. ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಒಂದು ಲೇಯರ್ ಫಾರ್ಮ್ ಆಗ್ತಿದ್ದಂತೆ ಇದನ್ನು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ 1-2 ಹಸಿಮೆಣಸಿನಕಾಯಿ ಹಾಗೆ ಫ್ರೆಶ್ ಆಗಿರೋ ಅಂಥ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಮಿನಿಮಮ್ 1-2 ನಿಮಿಷ ಫ್ರೈ ಮಾಡ್ಕೋಬೇಕು.
ಲೈಟಾಗಿ ನಮಗೆ ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಕಡಲೆ ಬೀಜ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗೆ ಈ ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗುತ್ತೆ. 1-2 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ ಮಸಾಲೆಯಿಂದ ಆಯಿಲ್ ಸಪ್ರೇಟ್ ಆಗಬೇಕು. ಈಗ ನಾವು ತರ್ತರಿಯಾಗಿ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊನು ಹಾಕ್ತಾ ಇದ್ದೀನಿ. ಆ ಟೊಮೆಟೊ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ಆಗಬೇಕು. 1-2-3 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಈ ಗ್ರೇವಿನ. 1-2-3 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಂತೆ 1.5 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಇನ್ನೊಂದು 1/2 ಟೀ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಸಾಲೆ ರೆಡಿ ಆಗಬೇಕು. ಈ ಗ್ರೇವಿ ಬಂದು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಆಗ ಚಪಾತಿಗೆ ಆಗಲಿ ರೈಸ್ಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಸಾಲ ಪೌಡರ್ಸ್ ಹಾಕಿದ್ಮೇಲೆ ಗ್ರೇವಿ ಒಂಚೂರು ಗಟ್ಟಿ ಬರುತ್ತಲ್ಲ, ಈಗ ನಾವು ಬೇಯಿಸಿ ಇಟ್ಕೊಂಡಿರೋ ಅಂಥ ನುಗ್ಗೆಕಾಯಿ ನೀರು ಸಮೇತ ಹಾಕ್ಕೊಳ್ತೀನಿ. ನಿಮ್ಗೆ ಆ ನೀರು ಸಾಕಾಗೋದಿಲ್ಲ ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಸಾಂಬಾರೆಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಈಗ ನಾವು ಮೊದಲೇ ನೆನೆಸಿಟ್ಟಿರೋ ಅಂಥ ಹುಣಸೆ ಹಣ್ಣಿನ ಹುಳಿನ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 1/4 ಕಪ್ ಆಗೋವಷ್ಟು ಹುಣಸೆ ರಸನ ಸೇರಿಸ್ಕೊಂಡಿದ್ದೀನಿ. ಈ ಸಾಂಬಾರು ಟೇಸ್ಟ್ ಬರಬೇಕು ಅಂದರೆ ಹುಣಸೆ ಹಣ್ಣಿನ ರಸಕ್ಕೆ ತಕ್ಕಂತೆ ನಾವು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಹುಳಿ ಹಾಕಿದ್ಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅನಂತರ ನಾವು ಬೇಯಿಸಿರೋ ಅಂಥ ಮೊಟ್ಟೆ ಹಾಕ್ತಾ ಇದ್ದೀನಿ. ನಂತರ ನಾವು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ 1/2 ಟೀ ಸ್ಪೂನ್ ಆಗೋವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಈಗೆಲ್ಲವನ್ನು ಮಿಕ್ಸ್ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಗಟ್ಟಿ ಬರುತ್ತೆ, ಹಾಗೆ ನಮಗೆ ನುಗ್ಗೆಕಾಯಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇಲ್ಲಿ ಸುಮಾರು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡ್ಬೋದು ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ, ಸ್ವಲ್ಪ ಗಟ್ಟಿ ಆಗಿದೆ. ಈಗ ಸ್ಟವ್ನ ಆಫ್ ಮಾಡಿ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕರಿ ಬಂದು ಆರ್ತಾ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ನಿಮ್ಗೆ ಇವಾಗ ಸ್ವಲ್ಪ ತೆಳ್ಳಗೆ ಅನಿಸಿದ್ರೂ ಸ್ವಲ್ಪ ಆರಕ್ಕೆ ಒಂದು 10-15 ನಿಮಿಷ ಬಿಟ್ಬಿಟ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ. ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಹೊಟ್ಟೆ ತುಂಬ ತಿಂದ್ರೂ ಇನ್ನೊಂದೆರಡು ತುತ್ತು ಎಕ್ಸ್ಟ್ರಾ ತಿನ್ನೋಣ ಅನ್ನೋ ಅಷ್ಟು ಈ ಕರಿ ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ಸಾಂಬಾರಲ್ಲಿ ಹಾಕಿರೋಂಥ ಮೊಟ್ಟೆ ಆಗಲಿ ನುಗ್ಗೆಕಾಯಿ ಆಗಲಿ ತುಂಬ ರುಚಿಯಾಗಿರುತ್ತೆ. ಹುಳಿಯಾಗಿ ಖಾರವಾಗಿ ಆ ಹುಳಿಲಿ ಬೇಯಿಸಿರೋದ್ರಿಂದ ನಿಮಗೆ ನುಗ್ಗೆಕಾಯಿ ಹಾಗೆ ಮೊಟ್ಟೆ ಎಲ್ಲ ಒಂದು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ಖಂಡಿತ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ಆಗಿ ಮಾಡೋ ಅಂಥ ರೆಸಿಪೀಸ್ ತುಂಬಾ ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.